ಅನಿಕಾ, ಪ್ರಸಾದ ತಗೊಮ್ಮ. ಇವತ್ತು ನಿಮ್ಮ ಟೀಮ್ ಗೆಲ್ಲಿ ಅಂತ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ತಗೋ. ತಿನ್ನಮ್ಮ. ಒಂದೇ ಮನೇಲಿ ಇಬ್ರು ಪ್ಲೇಯರ್ಸು, ಇಬ್ರು ಒಳ್ಳೆ ಆಟಗಾರರೇ. ನೀವು ಖಂಡಿತ ಗೆದ್ದೇ ಗೆಲ್ತೀರಾ ಅನಿಕಾ. ಈ ತಾಯ್ತಾನ ನಿನಗೋಸ್ಕರ ತಂದಿದ್ದೀನಿ. ಪ್ರತಿ ಸಲ ನಮ್ಮ ತಂಡನೇ ಗೆಲ್ತಿರೋದು ಅನಿಕಾ. ನಿಮ್ಮ ತಾತನಿಗೆ ಆರಾಮ ಇಲ್ಲದೆ ಇರೋದ್ರಿಂದ ನಾನು ಬರೋದಕ್ಕಾಗಲ್ಲ. ನೀನ್ ಮಾತ್ರ ಇದನ್ನ ಭದ್ರವಾಗಿ ನೋಡ್ಕೊ, ಸರಿನಾ? ಎಲ್ಲಿ ಕೈ ಕೊಡು, ಕಟ್ತೀನಿ. ಕಟ್ಟಕ್ಕೆ ಹೋದೆ, ಈಗ ಅಚ್ಚಿಯಾಗಿ ನನ್ನ ಮೊಮ್ಮಗಳಿಗೆ ತಾಯ್ತನ ಕಟ್ತೀನಿ. ಇದು ನಿನ್ನನ್ನು ಯಾವಾಗಲೂ ಕಾಪಾಡುತ್ತೆ. ಕೈ ಕೊಡ್ಸು. ಆಲ್ ದಿ ಬೆಸ್ಟ್ ಕಮಲಿ. ಹೇಗೆ ಇರಿಟೇಟ್ ಮಾಡಬೇಕೋ ಹಾಗೆ ಮಾಡ್ತಾರೆ. ಮ್ಯಾಚ್ಗೆ ಹೋಗುವಾಗಲೇ ಬೇಡ್ದಿರೋ ಕೆಲಸಗಳು ಆಯ್ತಾ ಅಂತೆ, ಅದನ್ನ ಕಟ್ಕೊಂಡ್ಬಿಟ್ರೆ ಗೆದ್ಬಿಡ್ತೀವಾ? ನನ್ನ ಟೆನ್ಷನ್ ಇವ್ರಿಗೆ ಎಲ್ಲ ಅರ್ಥ ಆಗ್ಬೇಕು. ಅಪ್ಪಿ ತಪ್ಪಿ ಆ ಕಮಲಿ ಏನಾದ್ರೂ ಚೆನ್ನಾಗಿ ಆಡ್ಬಿಟ್ರೆ ರಿಷಿಗೆ ಅವಳ ಮೇಲೆ ಲವ್ ಇನ್ನೂ ಜಾಸ್ತಿನೇ ಆಗುತ್ತೆ. ರಜತ್ ಬಿಜಾಪುರ್ ಅವರೇ, ನೀವು ಕೋಚ್ ಆಗಿ ಅಪಾಯಿಂಟ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇಟ್ಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ಟು. ಯಾಕಂದರೆ ಇದೇ ಮೊದಲನೇ ಸಲ ಒಂದು ಹುಡುಗಿರ್ ಟೀಮ್ಗೆ ಕೋಚ್ ಮಾಡ್ತಾ ಇರೋದು. ಬಟ್ ಒನ್ ಥಿಂಗ್, ಹುಡುಗಿರು ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ದೇ ವಿಲ್ ಪರ್ಫಾರ್ಮ್ ವೆಲ್. ಸರ್, ನಿಮ್ಮ ವಿನ್ನಿಂಗ್ ಸ್ಟ್ರಾಟಜಿ ಏನು?
ಕಾನ್ಫಿಡೆನ್ಸ್. ನಮ್ಮ ಕಡೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಪ್ರತಿಭೆ ಕಮಲಿ. ಶಿ ಇಸ್ ಅ ಕೀ ಪ್ಲೇಯರ್. ನೀವೇ ನೋಡ್ತೀರಲ್ಲ, ನಿಮಗೆ ಗೊತ್ತಾಗುತ್ತೆ. ಬಾಯ್. ಕೀ ಪ್ಲೇಯರ್ ಮೈ ಫುಟ್. ಇನ್ಮೇಲೆ ಇದನ್ನ ಸಾಯಿಸ್ಕೊಂಡಿರಲ್ಲ. ದಿಸ್ ಇಸ್ ಇಟ್. ಅಂದ್ರೆ ಕಮಲಿ ಮ್ಯಾಚ್ ಆಡಲ್ಲ. ಯಾಕೆ? ಅವಳಿಗೇನಾಯ್ತು? ಇದುವರೆಗೂ ಏನಾಗಿಲ್ಲ. ಇನ್ಮೇಲೆ ಆಗುತ್ತೆ. ಪಂದ್ಯ ಶುರುವಾಗಕ್ಕೂ ಮೊದಲು ಒಂದ್ಕಿತ ರಜತ್ ಸರ್ನ ಕರ್ಕೊಂಡ್ ಬಂದು ಎಲ್ರು ತಾವ ಮಾತಾಡಕ್ಕೆ ಹೇಳ್ಬೇಕು. ಆಗ ಎಲ್ರಿಗೂ ಹೊಸ ಧೈರ್ಯ ಬರ್ತೈತೆ. ಕಮ್ಲಿ, ನಿನ್ಗೋಸ್ಕರ ನಿಮ್ಮಮ್ಮ ಬಂದು ಕಾಯ್ತಿದ್ದಾರೆ. ನಮ್ಮವನ? ಹ್ಞೂ ಕಮ್ಲಿ, ನಿಮ್ಮಮ್ಮನೇ. ಎಲ್ರತ್ರ ಕಮ್ಲಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ಇವತ್ತು ಮ್ಯಾಚ್ ಅಲ್ವಾ, ನಿನ್ಗೆ ಆಲ್ ದ ಬೆಸ್ಟ್ ಹೇಳಕ್ ಬಂದಿದಾರಂತೆ. ನನ್ನವ ಇಲ್ಲಿಗೆ ಬಂದವ್ರ? ಹೌದು ಕಮ್ಲಿ. ಎಲ್ಲವ್ರೆ? ಬಾ ತೋರಿಸ್ತೀನಿ. ಕಮ್ಲಿ, ಈ ರೂಮಾಗ? ಹಾ, ಹೋಗ್ ನೋಡು. ನಿಮ್ಮಮ್ಮ ಇಲ್ಲೇ ಇದ್ದಾರೆ. ನಂಗೆ ಸ್ಪೋರ್ಟ್ಸ್ ಕಮಿಟಿ ಕೆಲಸ ಇದೆ, ಬರ್ತೀನಿ. ಅವ್ವ, ಅವ್ವ ಇಲ್ಲ ಅವಳ? ಅವ್ವ, ಅವ್ವ, ಬಾಗ್ಲಾಕ್ ಮುಚ್ಕತ್ತು. ಯಾರನ್ನ ಇದ್ದೀರಾ? ಬಾಗ್ಲು ತೆಗೀರಿ. ಕವಿತಾ, ಪಂದ್ಯಕ್ಕೆ ಟೈಮ್ ಆಯ್ತು. ಬಾಗ್ಲು ತೆಗೀರಿ. ಕವಿತಾ, ಯಾರನ್ನ ಇದ್ದೀರಾ? ಬಾಗ್ಲು ತೆಗೀರಿ. ಕವಿತಾ, ಪಂದ್ಯಕ್ಕೆ ಟೈಮ್ ಆಯ್ತು. ಬಾಗ್ಲು ತೆಗೀರಿ. ಶೀತಲ್, ಕವಿತಾ ಮಾಡಿದ ಹೆಲ್ಪ್ಗೆ ಅವಳಿಗೆ ಫ್ರೀ ಹಾಸ್ಟೆಲಲ್ಲಿ ಸೀಟ್ ರೆಡಿ ಮಾಡು. ಈಗ ಹಾಫ್ ಟೈಮ್ಗೆ ಅವ್ರ ಪಾಯಿಂಟ್ಸ್ ಇನ್ನೂ ಕಡಿಮೆ ಆಗ್ಬೇಕಂದ್ರೆ ಯಾರು ರೇಡ್ಗೆ ಬರ್ತಾರೋ ಅವ್ರನ್ನ ಔಟ್ ಮಾಡಲೇಬೇಕು. ಉಳಿದಿದ್ದನ್ನ ಕೋರ್ಟ್ ಚೇಂಜ್ ಆದ್ಮೇಲೆ ನೋಡ್ಕೊಳ್ಳೋಣ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಗರ್ಲ್, ಓಕೆ? ಎಕ್ಸ್ಕ್ಯೂಸ್ ಮೀ ಸರ್, ಐ ಹ್ಯಾವ್ ಅ ಪ್ಲಾನ್ ಫಾರ್. ನೋ ಅನಿಕಾ, ಕಮಲಿ ಏನ್ ಮಾಡ್ತಾಳೋ ಜಸ್ಟ್ ಬಿ ವಿತ್ ಹರ್.
ರೆಡಿ? ಅನಿಕಾ ನೀ ಅಲ್ಲಿ ಬೇಡ ಇಲ್ ಬಾ. ನೋ, ಐ ಸ್ಟ್ಯಾಂಡ್ ಹಿಯರ್. ಬ್ಯಾಡ ಪುಟ್ಟ, ನನ್ ಮಾತ್ ಕೇಳು. ಅಲ್ಲಿ ನಿಂಗಿ ನಿಂತವಳೆ, ನೀ ಈ ಕಡೆ ಬಾ. ನಿಂಗಿನ ಅವಳೇನ್ ಆಡ್ತಾಳೆ ಅಂತ ಕಾರ್ನರ್ ಅಲ್ಲಿ ನಿಲ್ಸಿದ್ಯಾ? ಈಗ ನೋಡು ನಮ್ಮ ಆಟವ. ಅನಿಕಾ, ಕಮ್ಲಿ ಹೇಳ್ದಂಗ್ ಮಾಡು. ಫೈನ್ ಸರ್. ಸಖತ್ತಾಗಿ ಆಡ್ದೆ ಕಮಲಿ. ಹಿಂಗೆ ಸಬ್ಸ್ಟ್ಯೂಟ್ ಆಗಿದ್ದಕ್ಕೂ ನಂಗೆ ಖುಷಿ ಆಗ್ತಾ ಇದೆ. ತಗೋ. ಅಯ್ಯೋ ಬೇಡ, ನಾನು ನೀರೇ ಕುಡಿತೀನಿ. ನೋಡು ಅನಿಕಾ, ಅವಳು ಚೆನ್ನಾಗಿ ಆಡಿದ್ಲು ಅಂತ ಶೀತಲ್ ಅವ್ರ ಜೊತೆ ನಿಂತಿದ್ದಾಳೆ. ಆದರೂ ಕಮಲಿ ಸಖತ್ ಪ್ಲೇಯರೇ. ವಿ ಕಾಂಟ್ ಟೇಕ್ ಎನಿ ಮೋರ್ ಚಾನ್ಸಸ್ ಕಮ್ಲಿ. ಈಗಲಿಂದ ಟೀಮ್ನ ನೀನು ಲೀಡ್ ಮಾಡು. ಸರ್, ಮೊದಲು ನೀನು ರೈಡ್ಗೆ ಹೋಗು. ನಾವು ಅವ್ರಿಗಿಂತ ಜಸ್ಟ್ 2 ಪಾಯಿಂಟ್ ಕಮ್ಮಿ ಇದೀವಿ ಅಷ್ಟೇ. ನೀನು ರೈಡಲ್ಲಿ 4 ಪಾಯಿಂಟ್ ತೊಗೊಂಬಂದ್ರೂ ನಾವು ಗೆಲ್ಲೋ ಚಾನ್ಸಸ್ ಇದೆ. ಕಮ್ ಆನ್ ಎವ್ರಿವನ್, ಚೀರ್ ಅಪ್. ಸರ್ ಒಂದು ನಿಮಿಷ, ನಾನು ರೈಡ್ಗೆ ಹೋಯ್ತೀನಿ, ಆದರೆ ಕ್ಯಾಪ್ಟನ್ ಅನಿಕಾನೇ ಇರಲಿ ಸರ್. ಪ್ಲೀಸ್ ಕಮ್ಲಿ, ಲಿಸನ್ ಟು ಮೀ. ಈಗ ಎಮೋಷ್ನಲ್ ಆಗಿ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಟೀಮ್ ಗೆಲ್ಲಬೇಕು. ಲೀಡ್ ದ ಟೀಮ್. ಸರಿ ಸರ್. All right, everyone, hurry up. ಕಮಲಿ ಅವರೇ, ಅನಿಕಾ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವಳಿಗೆ ಅಟೆನ್ಷನ್ ಸಿಗಲಿಲ್ಲ ಅಂದರೆ ಅವಳು ಹೀಗೆ ಆಡೋದು. ಸರಿ ಹೋಗ್ತಾಳೆ. ಆ್ಯಂಡ್ ಈಗ ನಿಮ್ಮ ತಲೆಯಲ್ಲಿರಬೇಕಾಗಿರೋದು ಮ್ಯಾಚ್ನ ಗೆಲ್ಲಬೇಕು ಅನ್ನೋದು ಮಾತ್ರ. ಹೇ, ಎಲ್ಲಿ ಜೋಶೇ ಇಲ್ಲ. ಇನ್ಫ್ಯಾಕ್ಟ್ ನಿಮಗೆ ಧೈರ್ಯ ತುಂಬೋದಕ್ಕೆ ಯಾರು ಬಂದಿಯಾರು ಗೊತ್ತಾ? ಅವ್ವ,
on, Kamli, you can do it. Come on. ಮಗಳೇ ಬಾ ಬಿಡ್ಬೇಡ, ನಿನ್ನಿಂದ ಆಗುತ್ತೆ. ಕಮಾನ್ ಕಮಾನ್ ಮಗಳೇ, ಕಮಾನ್. ಓ ಬನ್ನಿ ಬನ್ನಿ, ಗೆದ್ದು ಬಂದವ್ರಿಗೆ ಆರತಿ ಎತ್ತೋದು ರೂಢಿ. ಆದರೆ ನೋಡಿ, ನಾನು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡು ಕಾಯ್ತಿದ್ದೀನಿ. ಓ ಇಟ್ಕೆನಾ? ಹುಡುಗಿರೆಲ್ಲ ಕಮ್ಮಿ ನಿಂಗೆ ಪೆಟ್ಟಾಗೈತೆ, ಡ್ರೆಸ್ಸಿಂಗ್ ರೂಮ್ ತವ ಹೋಗು ಅಂತ ಆಟೋನ್ ಕಾಳಜಿ ತೋರಿಸಿದ್ದು. ಕಾಳಜಿ ನಿಮ್ಮ ಮೇಲೆ ಅಷ್ಟೇ ಅಲ್ಲ, ನನ್ನ ಮೇಲೂ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರ್ ಅದಿರ್ಲಿ, ನಾನು ಹೆಂಗೆ ಆಟ ಆಡ್ದೆ ಹೇಳಿ? ನೀವು ಮೊದಲು ಟಿಂಚರ್ ಹಾಕಿಸ್ಕೊಂಡು ಏಟಾಗಿರೋ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ರೆ ನೀವು ಹೇಗೆ ಆಡಿದ್ರಿ ಅಂತ ಹೇಳ್ತೀನಿ. ಅಯ್ಯೋ ಟಿಂಚರಾ? ಸರ್ ಉರಿ ಆಯ್ತೈತೆ, ಬೇಡ. ಉರಿ ಆಗುತ್ತೆ ಅಂದ್ರೆ ಬಿಟ್ಬಿಡ್ತೀವ? ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್ ಟಿಂಚರ್ ಎಲ್ಲ ಬೇಡ, ಪುಡಿನ ಆಯಿಂಟ್ಮೆಂಟ್ ಇದ್ರೆ ಹಾಕಿ. ಯಾಕೆ ಸರ್ ನಗ್ತಿದ್ದೀರಿ? ನಾನು ಮಗು ಥರ ಆಡ್ತೀವಿ ಅಂತನಾ? ಥರ ಏನು, ಸಣ್ಣ ಮಗುನೇ. ಇಲ್ಲಿ ಕೈ ಕೊಡಿ. ಹಲೋ ಕ್ಯಾಪ್ಟನ್ ಮೇಡಮ್, ನಾನೇನು ಸೂಜಿನ ಚುಚ್ಚಿದ್ದೀನಿ, ಕಣ್ಬಿಡಿ. ಡಾಕ್ಟ್ರು ಸ್ವೀಟ್ ಆಗಿರ್ಬೇಕಾದ್ರೆ ನೋವು ಗೊತ್ತಾಗಲ್ಲ, ಡೋಂಟ್ ವರಿ. ತುಂಬ ಖುಷಿ ಆಗ್ತದೆ ಕಮಲಿ. ಆಲ್ ದ ಬೆಸ್ಟ್. ಸರ್ ಒಂದು ಕೋರ್ಕೆ. ಹೇಳಮ್ಮ. ಇದನ್ನ ನನ್ನ ಅವ್ವನ ಕೈಯಿಂದ ತಗೋಬೇಕು ಅಂತ ಆಸೆ ಪಡ್ತೀನಿ.
ಅವ್ರನ್ನೂ ಸ್ಟೇಜ್ ಮ್ಯಾಗ ಕರೀಲ ಸರ್? ಯಾವ್ರೆ ಅವ್ರು ನನ್ನ ನೋಡಬಾರ್ದು. ತಾನು ಏಟ್ ದೊಡ್ಡ ಅಪಾಯದಾಗಿವ್ನಿ ಅಂತ ಗೊತ್ತಿಲ್ದಲ್ಲ ಯಾ ಕಮ್ಲಿ ಅಂತ ಕೆಲಸ ಮಾಡ್ಬಿಟ್ಟವಳೆ. ಕಾಪಾಡು ಮಾರವ್ವ. ಪ್ಲೀಸ್ ಸರ್. ಅಫ್ಕೋರ್ಸ್. ಎಲ್ಲಿದ್ದೀರ ನಿಮ್ಮ ತಾಯಿ? ಸರ್ ಇಲ್ಲೇ ಅವ್ರೆ, ನಾನೇ ಹೋಗಿ ಕರ್ಕೊಂಬರ್ತೀನಿ. ರಿಷಿ ಸರ್, ಅವನ್ ಕರ್ಕೊಂಬನ್ನಿ. ಬರವಾ. ಅವ್ವ, ನಿನ್ ಕೈಯಾರೆ ಈ ಕಪ್ಪ ನಂಗೆ ಕೊಡವ್ವ. ನಂಗಪ್ಪ ಅವನ್ನ ಒಟ್ಟಿಗೆ ನೋಡಿದ್ರೆ ಸಾಕು ಅಂತ ಏಟೋ ದಿವಸ ದೇವ್ರನ್ನ ಬೇಡ್ಕೊಂಡಿವ್ನಿ. ಈಗ ಅವರಿಬ್ರು ಕೈಯಾಗೆ ಬಹುಮಾನ ತಕತೀವಿ. ಮಾರವ್ವ, ಅವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡವ್ರೆ. ಇದಕ್ಕಿಂತ ದೊಡ್ಡ ಬಹುಮಾನ ನನ್ನ ಜೀವನದಾಗೆ ಇಲ್ಲ. ಅವ್ವ, ಯೋಳವ್ವ, ಇವ್ರೆ ನಿನ್ನಪ್ಪಯ್ಯ ಕಮ್ಲಿ ಅಂತ ಯೋಳವ್ವ. ಅವ್ವ ಸರ್, ನಮ್ಮ ಮೂವರ್ದು ಒಂದು ಫೋಟೋ ತೆಗೀರಿ ಸರ್. ಗೌರಿ ಯಾಕೆ ಇಲ್ಲಿಗೆ ಬಂದ್ಲು? ಅದು ಸ್ಟೇಜ್ ಮೇಲೆ ಚಂದ್ರನ ಮಾತಾಡ್ಸಕ್ಕೆ ಇಲ್ಲಿವರೆಗೂ ಬಂದಿದ್ದಾಳ. ಅವಳಿಗೆ ಕಾಲೇಜಲ್ಲಿ ಇನ್ನೇನ್ ಕೆಲಸ? ಚಂದ್ರನ ಮಾತಾಡ್ಸಕ್ಕೆ ಬಂದಿದ್ದಾಳೆ. ಚಂದ್ರನು ಆಗ್ಲೇ ಎದ್ದು ಹೋಗಿದ್ದು ಇದಕ್ಕೇನಾ? ನನ್ನ ನೆಮ್ಮದಿನ, ನನ್ನ ಜೀವನನ ಹಾಳು ಮಾಡಕ್ಕೆ ಬಂದಿದ್ದಾಳೆ ಇವಳು. ಹಾಳು ಮಾಡಕ್ಕೆ ಬಂದಿದ್ದಾಳೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದು ಈ ಪಂದ್ಯಾವಳಿನ ಯಶಸ್ವಿ ಮಾಡಿದ್ದೀರಾ.
ನಿಮ್ಮೆಲ್ರಿಗೂ ನಮ್ಮ ಅನ್ನಪೂರ್ಣ ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಈಟ್ ದಿವಸ ಅವಳು ಹೆಂಗಿದ್ಲು ಬಿಟ್ಬಿಡುಮ್ಮ. ಇವತ್ತು ನಿನ್ ಪಂದ್ಯ ಇದೆ ಅಂತ ಗೊತ್ತಿದ್ರೂ ನಿನ್ನ ಕತ್ಲೆ ಕೊಂಡಲ್ಲಿ ಕೂಡಾಕೋಳೆ. ಏನಂತ ಇದಕ್ಕೆ ನಿನ್ ಒಳ್ಳೆ ತಂದಿಂದ ಅವಳನ್ನ ಉಳ್ಸಕ್ ಹೋಗ್ಬೇಡ ಕಮ್ಲಿ. ಇದ್ಯಾವುದಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ. ಸಂಭು, ಅನಿಕಾ ಮಾಡಿರೋ ತೆಪ್ಪುಗಳನ್ನ ನಾನು ವಾದ ಮಾಡ್ತಿಲ್ಲ. ಅವಳು ಮಾಡಿರೋ ತೆಪ್ಪಿಗೆ ಒಂದು ಅವಕಾಶ ಕೊಡುಮ ಅಂತ ಹೇಳ್ತೀವ್ನಿ. ಏನಾಗೈತ್ ಕಮ್ಲಿ ನಿಂಗೆ? ಒಂದ್ ಅವಕಾಶನ ಇಡೀ ಜನ್ಮ ಕೊಟ್ಟು ನೋಡು, ನೀನ್ ಬೆನ್ನಿಂದಾನೆ ಚೂರಿ ಆಗ್ತಾಳೋಳು. ಸಂಭು, ಅವಳೇ ಹೇಳಿದ್ಲಲ್ಲ ಸಂಭು, ರಿಷಿ ಸರ್ಮಿ ಹಾಕಿರೋ ಆಸೆಯಿಂದ ಹಂಗ್ ನಡ್ಕಂಡೆ ಅಂತ. ಅವಳು ಬದ್ಲಾಗವಳೆ ಸಂಭು, ದಯವಿಟ್ಟು ನಂಬು. ನನಗೆ ಅರ್ಥನೇ ಆಯ್ತಿಲ್ಲವಿ. ನೀನು ನನ್ನ ಸ್ಥಾನದಾಗ ಒಂದ್ಸತಿ ನಿಂತು ನೋಡು. ನನ್ನ ಕಣ್ಣಿ ಕಾರ್ತಾವ ಕಾಯ್ತಿರ್ತೀನಿ, ಬಾ. ಸಾರಿ ಕಮಲಿ, ನಿಂಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ. ಆದ್ರೂ ನೀನು ಸಮಾಧಾನ ಮಾಡ್ಕ. ನೋ ಕಮಲಿ, ನೀ ನನ್ನ ಫ್ಯೂಚರ್ನ ಉಳಿಸಿದ್ಯಾ.
ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. Come on guys, let's all raise a toast for Shambhu, okay? ಸರ್, ಟೋಸ್ಟ್ ಅಂದ್ರೆ ಬ್ರೆಡ್ ತಾನೆ. ನೀವು ನೀರಿನ ಲೋಟ ಕೈ ಹಾಕಿ ಮಡಿಕೊಂಡು ಟೋಸ್ಟ್ ಅಂತಿದ್ದೀರಾ? ನಿಂಗೆ ಶಂಭು ಹೆಸರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅರ್ಥ. ಓ ಅಲ್ಲ ಸರ್, ಬರೀ ನೀರು ಮಡಿಕೊಂಡೆ ಸೆಲೆಬ್ರೇಷನ್ನಾ? ಶಬಾಷ್ ಸರ್. ಹಾಯ್, ಸಾರಿ ಡಿಸ್ಟರ್ಬ್ ಮಾಡ್ತಿರ್ಬೋದೇನೋ, ಬಟ್ ನಾನು ನಿಮ್ಮ ಜೊತೆ ಕೂತು ಊಟ ಮಾಡ್ಬೋದಾ? ಕುಂತ್ಕಾನಿಕಾ? ಅನಿಕಾ, ಇಲ್ಲೇ ಕೂರ್ತಿದ್ಯಾ? ಕಮ್ ಲೆಟ್ಸ್ ಗೋ. ರೀಟಾ, ಇನ್ಮೇಲೆ ಇವರೇ ನನ್ನ ಫ್ರೆಂಡ್ಸ್. ನಾನು ಇಲ್ಲೇ ಕೂತ್ಕೋತೀನಿ, ನೀವು ಹೋಗಿ. ಕಮಲಿ, ಪರೀಕ್ಷೆನೂ ಸಂದಾಗಾಯ್ತು, ಕಬಡ್ಡಿಲೂ ಗೆದ್ದಿದ್ದಾಯ್ತು. ಒಂಥರ ಜೋರ್ ಮಳೆ ಬಂದು ನಿಂತಂಗೆ ಆಗೈತೆ ಅಲ್ವಾ? ಏ ಕಮಲಿ, ನಿಂಗೆ ಏನವಿ ಮಗಲ್ಗನ್ಸ? ಹಂಗೇನಿಲ್ಲ. ಇರ್ದೇ ಇರ್ತೈತಾ? ನಂಗುವೆ ನಿಂತರನೇ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ನಾನು ಕನ್ಸ್ ಕಾಣ್ಕೊಂಡ್ ಬರ್ತಿದ್ದೆ. ನಿನ್ ಜೊತೆ ಯಾಕೆ ಹಿಂಗ್ ಬಡಬಡಾಯಿಸ್ತಾ ಇದ್ದೆ ಹೇಳು? ಯಾಕವಿ, ನನ್ಗೆಲ್ಲ ಬಾಯ್ ಫ್ರೆಂಡ್ ಇರಬಾರ್ದಾ? ನಾನೆಲ್ಲ ಹಂಗೆ ಹೇಳ್ದೆ? ಹೇಳಲಿಲ್ಲ, ಆದ್ರೆ ನೋಡಿದ ಹಂಗೆ ಇತ್ತು. ಕಮಲಿ, ನನ್ನ ಹುಡುಗ ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಅವ್ನು ಹೆಂಗಿದ್ರು ಪರವಾಗಿಲ್ಲ, ಆದ್ರೆ ಆಗಾಗ ಸರ್ಪ್ರೈಸ್ ಕೊಡ್ತಾ ಇರ್ಬೇಕು. ಅವನು ದಿಢೀರಂತ ತಿನ್ನಕ್ಕೆಲ್ಲ ಕೊಡಿಸ್ಬೇಕು. ಅದೇನು ಅಂತಾರಲ್ಲ, ಈ ಕ್ಯಾಂಡಲ್ ಡಿನ್ನರು, ಅದಕ್ಕೆ ಕರ್ಕೊಂಡು ಹೋಗ್ಬೇಕು. ಓಹೋ, ಮತ್ತಿನೇನು, ಆಟೋ ಮಾಡ್ದಿರೋನು ಒಬ್ಬ ಬಾಯ್ ಫ್ರೆಂಡಾ? ಹಿಂಗೆ ಕರೆಕ್ಟಾಗಿ ಹೇಳ್ದೆ ನಿಂಗೆ. ಅಷ್ಟು ಮಾಡದೇ ಇರೋನೆಲ್ಲ ಒಬ್ಬ ಬಾಯ್ ಫ್ರೆಂಡಾ? ಅಯ್ಯೋ, ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಸರ್? ನಂಗೆ ನಾಚಿಕೆ ಆಯ್ತೈತೆ. ನಿಂಗೆ ಅತ್ಯಾಗಾಡ್ತಿದ್ಯಾ? ಕಮಲಿ ಅವರೇ, ನಿಂಗಿ ಪಾಪ ಕರೆಕ್ಟಾಗೇ ಹೇಳಿದಾಳೆ. ಏನ್ ಸರಿಯಾಗಿ ಹೇಳೋಳೆ? ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡ್ಸಿದ್ರೆ ಮಾತ್ರ ಪ್ರೀತಿನಾ? ಇಲ್ಲ ಅಂದ್ರೆ ಇಲ್ವಾ? ಪ್ರೀತಿ ಮಾಡೋರ್ಗೆ ಹಂಗೆಲ್ಲ ಇರ್ಲೇಬೇಕು ಅಂತೇನಿಲ್ಲ. ಇರ್ಲೇಬೇಕು ಅಂತೇನಿಲ್ಲ ಸರಿ, ಆದ್ರೆ ಹಾಗಾಗಿದ್ರೆ ಚೆನ್ನಾಗಿರುತ್ತಲ್ವಾ? ಎಕ್ಸಾಕ್ಟ್ಲಿ ಸರ್. ಕಮಲಿ ಅವರೇ, ಇವತ್ತು ರಾತ್ರಿ ನಿಮ್ಗೊಂದು ಸರ್ಪ್ರೈಸ್, ನೀವು ಬರಲೇಬೇಕು. ಇನ್ನೇನು ಕೇಳೋ ಹಾಗಿಲ್ಲ, ಡಿನ್ನರ್ಗೆ ನೀವು ಬರಲೇಬೇಕು. ಡಿನ್ನರಾ? ಸರ್, ಯಾಕೆ ಸರ್ ಇದಲ್ಲ? ನಾವು ಒಬ್ರಿಗೊಬ್ರು ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನ ಅರ್ಥ ಮಾಡ್ಕೊಳಕ್ ಏನೈತೆ ಸರ್? ಅಯ್ಯಯ್ಯೋ, ಹೀಗನ್ಬಿಟ್ರೆ ಹೇಗೆ? ಅದೇ ಅಲ್ವಾ ಸರ್? ಏಯ್, ಸುಮ್ಕೆ ಹಂಗೆ ನೋಡ್ತಾ ಇರ್ಬೇಡಮ್ಮಿ. ಕಮಲಿ ಅವರೇ, ನಮ್ಮಿಬ್ರಿಗೆ ಪ್ರೈವಸಿ ಸಿಗೋದೇ ಅಪರೂಪ. ಅದರಲ್ಲೂ ಮಾತಾಡ್ಬೇಕಾದ್ರೆ ಯಾರು ಒಬ್ರು ಅಡ್ಡ ಬರ್ತಾರೆ.
ಓಹೋ ಅರ್ಥ ಆಯ್ತು ಬುಡಿ. ಹೇ ನಿನ್ಗಲ್ಲ ನಿಂಗಿ. ಬುಡಿ ಬುಡಿ ಸರ್, ಗೊತ್ತಾಯ್ತು. ಸರ್ ಸುಮ್ಕೆ ದುಡ್ಡು ವೇಸ್ಟು, ಅದೆಲ್ಲ ಏನು ಬೇಡ. ಆಹಾ ಮದ್ವೆಗೂ ಮುಂಚೆನೆ ಗಂಡನ್ ಪರ್ಸ್ ಭದ್ರ ಮಾಡ್ತಾ ಇದ್ಯಾ? ಕಮಲಿ ಅವರೇ, ನೀವು ರೆಡಿ ಆಗಿರಿ, ನಾನು ಸಂಜೆ ಬಂದು ಪಿಕ್ ಮಾಡ್ಕೋತೀನಿ. ಸರ್ ನೀವೇನು ಮಾತಾಡಬೇಡಿ. ಸಿ ಯು ಇನ್ ದ ಈವ್ನಿಂಗ್. ಸಿಗೋಣ, ಬಾಯ್. ಕಮ್ಲಿ, ಅನಿಷ್ಟ ಆಸ್ತಿನೆಲ್ಲ ಕಳಿಯೋದು ಎಲ್ಲಿ ಅಂತ ನೋಡ್ದ? ಏನ್ ನಿಂಗೆ, ಹೇಗಿದೆ ಜಾಗ? ಏನ್ ಸರ್ ಇದು, 6 ತಿಂಗಳ ಸಂಬಳ ಸುರಿಬೇಕು ಅನ್ನಿಸ್ತೈತೆ. ಏನ್ ಮಾಡೋದು, ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಅಪ್ಪನ ದುಡ್ಡನ್ನ ಖರ್ಚು ಮಾಡೋ ಜಾಗ ಇದು. ಪಬ್. ಅಬ್ಬಾ, ಅದೇ ನಾಯಿ ಮರಿತಾನೆ. ಅದು ಪಬ್, ಇದು ಕುಡಿಯೋ ಜಾಗ. ಪಬ್. ಅಯ್ಯೋ ಸರ್, ಅಂತ ಜಾಗನ ಇದು? ನಾವೇನೋ ಊಟ ಮಾಡಕ್ ಬಂದಿದ್ದೀವಿ ಅನ್ಕೊಂಡೆ. ಏನೂ ಆಗಲ್ಲ ಕಮಲಿ ಅವರೇ, ಡೋಂಟ್ ವರಿ. ಬನ್ನಿ ಹೋಗೋಣ. ಕಮಲಿ, ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ. ಈ ಜಾಗ ನಿಂಗೆ ತುಂಬಾನೇ ಇಷ್ಟ ಆಗುತ್ತೆ. ಬಾ. ರಿಷಿ, ಇಲ್ಲಿಂದ ಕಮಲಿಗೆ ಗಾರ್ಡಿಯನ್ ನಾನು. ಐ ಆಮ್ ಗೋನಾ ಟೇಕ್ ಕೇರ್ ಆಫ್ ಹರ್. ಯು ಜಸ್ಟ್ ಎಂಜಾಯ್ ದ ಪಾರ್ಟಿ, ಓಕೆ? ಕಮ್ ಆನ್ ಕಮಲಿ, ಕಮ್ ಆನ್. ಹೇ, ಸರ್, ತುಂಬಾ ದಿನ ಆಯ್ತು ನೋಡಿ, ಹೇಗಿದ್ದೀರಾ? ಹಲೋ. ನಿಂಗೆ ಇಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ, ಮುಂದಕ್ಕೆ ಹೋಗು. ಅನಿಕಾ, ನಿನ್ ಫ್ರೆಂಡ್ಸ್ ಎಲ್ಲ ಅಲ್ಲವ್ರೆ ಅನ್ಸುತ್ತೆ. ನೀನ್ ಹೋಗಿರೋ, ನಾವು ಕಮಲಿನ್ ಕರ್ಕೊಂಡು ಬರ್ತೀವಿ. ಅಯ್ಯೋ, ನೀವು ಹೋಗ್ರಿ, ಹೋಗ್ರವ್ವ. ಸೊ ಗಣೇಶ್, ಎಲ್ಲರೂ ಹೇಗಿದ್ದೀರಾ? ಸರ್, ಇಲ್ಲಿರೋರು ಎಲ್ಲರೂ ಪರಿಚಯನಾ? ಹಾ, ಕಾಲೇಜ್ ಡೇಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬರ್ತಿದ್ದೆ, ಹಾಗಾಗಿ ಇಲ್ಲಿರೋರೆಲ್ಲ ಚೆನ್ನಾಗೇ ಪರಿಚಯ. ಯೂಶುವಲಿ ಎಕ್ಸಾಮ್ ರಿಸಲ್ಟ್ಸ್ ಬಂದಾಗ ಸರ್ ಬರ್ತಾ ಇದ್ರು. ಯಾ. ಹೌದಾ? ಯಾಕೆ? ಪ್ರತಿ ಸಲ ಕಾಲೇಜ್ಗೆ ನಾನೇ ಟಾಪರ್, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳೋರು, ಹಾಗಾಗಿ ಇಲ್ಲಿಗೆ ಬರ್ತಿದ್ವಿ. ಓಕೆ ಗಣೇಶ್, ಎಲ್ಲ ಹೇಳ್ದಂಗೆ ಆಗ್ಲಿ.
ಬನ್ನಿ ಕಮಲಿ ಅವರೇ. ನಿಮ್ಮ ಕಣ್ಣಲ್ಲಿರೋ ಮಾತು ನನ್ನ ಕಿವಿಗೆ ಬೀಳೋದು ಯಾವಾಗ? ಈ ಪ್ರೀತಿನ ನನ್ನ ಮಾತಲ್ಲಿ ಹೆಂಗೆ ಹೇಳಲಿ ಸರ್? ಈಗ ನನಗೆ ಕೇಳಿಸಿದ್ದು ನಿಜನಾ? ಏನು ಹೇಳಲೇ ಇಲ್ಲ. ಅಲ್ಲ, ಇದ್ರ ಬಗ್ಗೆ ಏನಂತ ಹೇಳಲಿ ಸರ್? ಪದ್ಗಳೇ ಇಲ್ಲ. ಸ್ಯಾನೆ ಸಂದಾಗೈತೆ. ಏನೋ ಹೇಳ್ತಿದ್ರಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಸ್ಯಾನೆ ಸಂದಾಗಾಯ್ತಾ? ಅರೆ ಕಮಲಿ ಅವರೇ, ನೀವು ನಾಚಿಕೊಂಡ್ರೆ ಕ್ಯಾಂಡಲ್ ಬೆಳಕು ಕೂಡ ನೃತ್ಯ ಆಡ್ತಿದೆ. ಗುಟ್ಟಾಗೊಂದು ವಿಷಯ ಹೇಳ. ಥಾಮಸ್ ಆಲ್ವಾ ಎಡಿಸನ್ ಅಷ್ಟೊಂದು ಕಷ್ಟಪಟ್ಟು ಬಲ್ಬ್ನ ಕಂಡಿಡ್ದಂತೆ. ಯಾಕೆ ಗೊತ್ತಾ? ಕೇಳಿದ್ದೀರಾ? ಹ್ಞೂ ಸರ್, ಕೇಳಿವ್ನಿ. 1000ಕ್ಕಿಂತ ಪ್ರಯತ್ನ ಮಾಡಿ ಸೋತ್ರುವೆ ಛಲ ಬಿಡದೆ ಕಂಡಿಡಿದ್ರಂತೆ. ಹಾ, ಅದೇ. ಯಾಕೆ ಗೊತ್ತಾ? ಯಾಕೆ ಸರ್? ಎಡಿಸನ್ಗೆ ನಿಮ್ಮಂತ ಗರ್ಲ್ ಫ್ರೆಂಡ್ ಸಿಕ್ಕಿರ್ಲಿಲ್ವಲ್ಲ, ಅದಕ್ಕೆ. ಏನು? ಅವನೇನಾದ್ರೂ ನಿಮ್ಮನ್ನ ಹೀಗೆ ಕ್ಯಾಂಡಲ್ ಲೈಟಲ್ಲಿ ಏನಾರು ನೋಡಿದಿದ್ರೆ ಅಪ್ಸರೇನ ಹೀಗೆ ನೋಡೋದೇ ಚಂದ, ಆರ್ಟಿಫಿಷಿಯಲ್ ಬೆಳಕೆಲ್ಲ ಬೇಡ ಅಂತ ಸುಮ್ಮನಾಗೋಗ್ತಿದ್ದ. ಸುಮ್ಕಿರಿ ಸರ್, ಏನೇನೋ ಹೇಳ್ತೀರಾ ನೀವು. ಇನ್ನೊಂದು ಗುಟ್ಟು ಹೇಳ. ಏನ್ ಬ್ಯಾಡ. ಅರೆ, ನಾಚಿಕೆನಾ? ಬಟ್ ಹಾಗೆ ಕಾಣ್ತಿದ್ಯಲ್ಲ. ಏನಿಲ್ಲ. ನಿಜವಾಗ್ಲು ನಾಚಿಕೆ ಎಲ್ಲ ಏನಿಲ್ಲ ಬಿಡಿ ಸರ್. ಹಾಗಾದ್ರೆ ಬನ್ನಿ, ಊಟಕ್ಕೂ ಮುಂಚೆ ಒಂದು ಡ್ಯಾನ್ಸ್. ಏನು ಸರ್? ಡಾನ್ಸ್ ಎಲ್ಲ ಆಗಕ್ಕಿಲ್ಲ ಸರ್, ಬ್ಯಾಡ. ಕಮ್ ಆನ್ ಕಮಲಿ ಅವರೇ, ನನ್ನ ಪ್ರತಿ ಕ್ಷಣ ಕುಣಿಸೋ ನಿಮ್ಗೆ ಡ್ಯಾನ್ಸ್ ಬರಲ್ಲ ಅಂದ್ರೆ ಹೇಗೆ? ಇಲ್ಲ ಸರ್, ಅದು ನಂಗೆ ಡಾನ್ಸ್. ಋಷಿಗಳ ತಪಸ್ನ ಭಂಗ ಮಾಡೋದಕ್ಕೆ
ಅಪ್ಸರೆಯರು ಡ್ಯಾನ್ಸ್ ಮಾಡ್ತಿದ್ರಂತೆ. ಈಗ ರಿಷಿನೇ ಕೇಳ್ತಿದ್ದಾನೆ. ಅಪ್ಸರೆ ನೋ ಅನ್ನೋ ಹಾಗಿಲ್ಲ.